ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಹೇಗೆಲ್ಲರೂ ಹೇಗಿದ್ದೀರಾ? ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆದ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯದಲ್ಲಿ ಸ್ವಾಮಿ ಅಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಗೆ ಸ್ತೋತ್ರ ರಾಜ. ದೇವರೇ, ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮವನ್ನು ಅಪ್ಪ ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಸಂಗಡ ಇದ್ದು ನೀನು ನಡೆಸಿಕೊಡು ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ನಿನ್ನ ಆತ್ಮನ ಸಾನ್ನಿಧ್ಯ ನಮ್ಮ ಮಧ್ಯೆ ಚಲಿಸಲ್ಪಡಲಿ ರಾಜ. ಯಾವ ಮಾನಸಿಕವಾದ ಮಾತುಗಳು ಇಲ್ಲಿ ಬರಬಾರ ರಾಜ. ದೇವರಾತ್ಮನೇ, ನೀನು ನನ್ನ ಸಂಗಡ ಇದ್ದು, ಹೌದು ಸ್ವಾಮಿ, ನಾನು ಕಡಿಮೆ ಆಗಬೇಕು, ನೀನು ನನ್ನಲ್ಲಿದ್ದು ವೃದ್ಧಿ ಆಗಬೇಕು ರಾಜ. ಹೌದು ಸ್ವಾಮಿ, ನೀನು ನನ್ನಲ್ಲಿದ್ದು ಹೆಚ್ಚಾಗಿ ನಿನ್ನ ವಾಕ್ಯದ ಪದಗಳ ಗುಡಾರ್ಥ ತಿಳಿಪಡಿಸೆಂದು ನನ್ನನ್ನೇ ಸಂಪೂರ್ಣವಾಗಿ ತಗ್ಗಿಸಿಕೊಟ್ಟಿದ್ದೇನೆ ರಾಜ. ಎಸಪ್ಪ, ನೋಡುತ್ತಿರುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ನಿನ್ನ ಗಾಯಗಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ದಾಹದಿಂದ, ಹೌದು ಸ್ವಾಮಿ, ಒಂದು ತವಕದಿಂದ ದೇವರ ಸಮ್ಮುಖದಲ್ಲಿ ಬಂದಿರುವಾಗ ಈ ಒಂದು ದಿನ ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ದೇವರೇ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ದೇವರ ವಾಕ್ಯ ಬಲವಾದ ಕಾರ್ಯ ನಡೆಸಲಿ ಸ್ವಾಮಿ. ಅದಕ್ಕಾಗಿ ಪ್ರತಿಯೊಬ್ಬರು ತಗ್ಗಿಸಿ ಸಮರ್ಪಿಸಿ ಕೊಡ್ತೇನೆ ಸ್ವಾಮಿ. ಯೇಸು ನನ್ನಂತ ಪ್ರಾರ್ಥಿಸ್ತೇನೆ ತಂದೆ ದೇವರೇ, ಆಮೇಲೆ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಇರುವಂಥ ಸ್ಥಳದಲ್ಲಿ ಸಂತೋಷವಾಗಿ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಬಾರಿ ಯೇಸುವಿನ ಮೊದಲ ನಾಮದಲ್ಲಿ ಈ ಒಂದು ದಿನ ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ಯೇಸುವಿನ ನಾಮದಲ್ಲಿ ಎಲ್ಲರನ್ನೂ ವಂದನೆ ಸಲ್ಲಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆ ದೇವರ ವಾಕ್ಯ ನಮ್ಮ ಸಂಗಡ ಏನು ಮಾತಾಡುತ್ತೆ ನೋಡೋಣ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ ತೆಗೆದಿರೋರು ಓದಿ 36ನೇ ಅಧ್ಯಾಯ 26ನೇ ವಾಕ್ಯ. ನಾನು ನಿಮಗೆ ಹೊಸ ಮನಸ್ಸು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಆಮೇನ್. ಈ ಒಂದು ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವ್ರ ವಾಕ್ಯ ನನ್ನೊಟ್ಟಿಗೆ ಮಾತಾಡುತ್ತೆ. ಇವತ್ತು ದೇವ್ರ ವಾಕ್ಯ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬಗಳಲ್ಲಿ ಬಲವಾದ ಕಾರ್ಯ ನಡೆಸುತ್ತೆ. ಎಷ್ಟು ಜನ ನಂಬುತ್ತೀರಾ? ನಂಬುವವರು ಆಮೇಲೆಂದು ಟೈಪ್ ಮಾಡಿ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತೇವೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಪ್ರಿಯ ದೇವರ ಮಗುವೆ, ಎಷ್ಟೋ ಬಾರಿ ನಾವು ತೀರ್ಮಾನ ಮಾಡ್ತೀವಿ, ಯಾವ ರೀತಿ? ದೇವರೇ, ನಾನೊಂದು ಈ ರೀತಿ ಒಂದು ಕಾರ್ಯ ಮಾಡಬೇಕು. ಮಾತ್ರ ದೇವರೇ, ನನ್ನ ಒಂದು ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಗಳು ಏನಿದೆ ಅವೆಲ್ಲವೂ ತೆಗೆದುಹಾಕುವಂತ ನಾವು ಎಷ್ಟೋ ಬಾರಿ ತೀರ್ಮಾನ ಮಾಡ್ತೀವಿ. ಯಾಕಂದರೆ ಒಂದು ತೀರ್ಮಾನ ನಾವು ನೆನೆ ನಿಲ್ಲಕ್ಕಾಗ್ತಿಲ್ಲ, ಹೌದಲ್ವಾ? ಇವತ್ತು ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮಕ್ಕಳ ಆರೋಗ್ಯಕ್ಕೋಸ್ಕರ ಅಷ್ಟೇ ಯಾಕೆ, ನಮ್ಮ ಯಜಮಾನರು ಸರಿ ಹೋಗಬೇಕು ಅಥವಾ ನಮ್ಮ ಅತ್ತೆ ಸರಿ ಹೋಗಬೇಕು, ಮಾತ್ರವೇ ನನ್ನ ಜೀವಿತದಲ್ಲಿ ವೈಯಕ್ತಿಕವಾಗಿ ನಾನು ಆತ್ಮಿಕವಾಗಿ ಎದ್ದೇಳಬೇಕು ಅಂತ ಎಷ್ಟೋ ಬಾರಿ ನಾವು ತೀರ್ಮಾನ ಮಾಡ್ತೀವಿ. ಆದರೆ ನಮ್ಮ ಮನಸ್ಸು ಈ ಲೋಕದಲ್ಲಿ ಬರುವಂಥ ಇಕ್ಕಟ್ಟನ್ನು, ಈ ಲೋಕದಲ್ಲಿ ಬರುವಂಥ ಪರಿಸ್ಥಿತಿಗಳು ಇವೆಲ್ಲವೂ ನೋಡುವಾಗ ಮನಸ್ಸು ಹಿಂಜಾರಿ ಹೋಗ್ತಾ ಇದೆ. ಇವತ್ತು ಅನೇಕರ ಮನಸ್ಸು ದೇವರ ಸಮ್ಮುಖದಲ್ಲಿದೆ, ಆದರೆ ಪರಿಸ್ಥಿತಿಗಳು ಅಥವಾ ಅನಾನುಕೂಲಗಳು ಬರುವಾಗ ದೇವರಿಂದ ದೂರ ನಿಂತಿರೋ ರೀತಿ ಮಾತಾಡ್ತಾರೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು. ಯಾಕಂದರೆ ಇವತ್ತು ಮನಸ್ಸು, ಅನೇಕರ ಮನಸ್ಸುಗಳು ಗಲಿಬಿಲಿ ಆಗಿದೆ. ಅನೇಕರ ಮನಸ್ಸುಗಳಲ್ಲಿ ದೇವರಿಲ್ಲ. ಲೋಕದ ಆಸೆಗಳು, ಶರೀರದ ಆಸೆ, ಕಣ್ಣಿನ ಆಸೆ, ಬೇಡವಾದ ಆಸೆ, ದೇವರಿಗೆ ಇಷ್ಟವಿಲ್ಲದಂಥ ಆಸೆ ಅನೇಕರ ಮನಸ್ಸಿನಲ್ಲಿ ಕೂತಿದೆ. ಯಾವಾಗ ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ದೇವರ ವಾಕ್ಯ ಇರುತ್ತೋ ಬೇಡವಾದ ಆಲೋಚನೆಗಳಿಗೆ ಜಾಗವಿಲ್ಲ, ಬೇಡವಾದ ಚಿಂತೆಗಳಿಗೆ ಅಲ್ಲಿ ಜಾಗವಿರೋದಿಲ್ಲ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ನಾನು ನಿನಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಇಷ್ಟು ದಿನಗಳ ಕಾಲ ಅಥವಾ ನಮ್ಮ ಕುಟುಂಬದಲ್ಲೇ ಇರ್ಬೋದು, ಅಥವಾ ನಾವು ಹೋಗುವಂಥ ಕೆಲಸ, ನಮ್ಮ ಸ್ನೇಹಿತರೇ ಇರ್ಬೋದು, ಅಥವಾ ನಮಗೇ ಇರ್ಬೋದು, ನಿನಗಾಗೇ ಇರ್ಬೋದು, ಯಾವುದಾದ್ರೂ ದೇವರಿಗೆ ಅವಿಧೇಯತ್ವ ಅಥವಾ ದೇವರಿಗೆ ಇಷ್ಟವಿಲ್ಲದಂಥ ಸ್ವಭಾವ ಇರುವುದೇ ಆದರೆ ನನ್ನ ದೇವರು ಹೇಳ್ತಿರುತ್ತ ಮಾತು, ನಾನು ನಿಮಗೆ ನೂತನ ಸ್ವಭಾವವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಗಂಡನಿಗೊಂದು ಸ್ವಭಾವ ಬದಲಾಗಿರ್ಬೋದು, ದೇವರಿಗೆ ವಿರುದ್ಧವಾದ ಮಾತು, ಲೋಕದ ಆಸೆ, ಮಾತ್ರವೇ ದೇವರ ಮಾತು ಕೇಳದೇ ಇರುವುದು, ದೇವರು ವಿರುದ್ಧವಾಗಿ ಮಾತಾಡೋದು, ಪ್ರೀತಿ ಇಲ್ಲದೆ ಇರುವುದು, ಪ್ರೀತಿ ಇಲ್ಲದೆ ಕುಟುಂಬದಲ್ಲಿ ಒಂದು ಅಸಮಾಧಾನ ಉಂಟು ಮಾಡುವುದು ಅಥವಾ ಒಂದು ಗಲಿಬಿಲಿ ಉಂಟು ಮಾಡುವುದು,
ಈ ಥರ ಸ್ವಭಾವ ಇರುವುದೇ ಆದರೆ ನನ್ನ ದೇವರು ಹೇಳ್ತಿರುವಂಥ ಮಾತು, ನಾನು ನಿಮಗೆ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಪ್ರಿಯ ದೇವರ ಮಗುವೆ, ದೇವರೇ ಇವತ್ತು ನನ್ನ ಕುಟುಂಬಕ್ಕೋಸ್ಕರ ಈ ಒಂದು ವಾಕ್ಯ ನೀನು ಕೊಟ್ಟಿದ್ದೀಯ ಅಂದರೆ ನೀನು ಮಾಡ್ತೀಯ. ನೀವು ನಂಬಿಕೆಯಿಂದ ಈ ರೀತಿ ಪ್ರಾರ್ಥನೆ ಮಾಡಿರಿ. ಇವತ್ತು ನಿನ್ನ ಕುಟುಂಬದಲ್ಲಿ ನೂತನ ಸ್ವಭಾವ ನನ್ನ ದೇವರು ಅನುಗ್ರಹಿಸಲು ಸಿದ್ಧವಾಗಿದ್ದಾರೆ. ಅಷ್ಟೇ ಯಾಕೆ, ನಿನ್ನ ಆತ್ಮಿಕ ಜೀವಿತದಲ್ಲಿ ನನ್ನ ದೇವರು ನೂತನ ಸ್ವಭಾವವನ್ನು ಕೊಡಲು ಸಿದ್ಧವಾಗಿದ್ದಾರೆ. ಆದರೆ ಅನೇಕರ ಸ್ವಭಾವ ದೇವರಿಗೆ ಇಷ್ಟವಿಲ್ಲದಂಥ ರೀತಿಯಲ್ಲಿದೆ. ಇವತ್ತು ಪ್ರಿಯ ದೇವರ ಮಗುವೆ, ನಾವು ಬೇರೆಯವ್ರನ್ನ ನೋಡೋದು ಬೇಕಿಲ್ಲ, ನಮಗೆ ನಾವು ಪರಿಚಯ ಮಾಡಿಕೊಳ್ಳೋಣ. ದೇವರೇ, ದೇವರ ಮುಂದೆ ನನ್ನ ಸ್ವಭಾವ ಹೇಗಿದೆ, ದೇವರ ಮುಂದೆ ನನ್ನ ಕುಟುಂಬದ ಸ್ವಭಾವ ಹೇಗಿದೆ, ದೇವರ ಮುಂದೆ ನನ್ನ ಗಂಡನ ಸ್ವಭಾವ ಹೇಗಿದೆ, ದೇವರ ಮುಂದೆ ನಮ್ಮ ಅತ್ತೆ ಮಾವ ಅವರ ಸ್ವಭಾವ ಹೇಗಿದೆ. ಅಷ್ಟೇ ಯಾಕೆ ದೇವರೇ, ದೇವರ ಮುಂದೆ ನನ್ನ ಮಕ್ಕಳ ಸ್ವಭಾವ ಹೇಗಿದೆ. ಏನಾದರೂ ದೇವರಿಗೆ ಇಷ್ಟವಿಲ್ಲದಂಥ ಸ್ವಭಾವ, ದೇವರಿಗೆ ಅವಿಧೇಯತ್ವದ ಸ್ವಭಾವ, ಅಥವಾ ದೇವರ ವಿರುದ್ಧವಾಗಿ ಪ್ರೀತಿ ಇಲ್ಲದೆ ಒಂದು ಗಲಿಬಿಲಿ ಹುಟ್ಟಿಸುವಂಥ ಸ್ವಭಾವ, ಕುಟುಂಬದಲ್ಲಿ ಅಸಮಾಧಾನ ಹುಟ್ಟಿಸುವಂಥ ಸ್ವಭಾವ ಯಾರಲ್ಲಾದರೂ ನಿಮಗೆ ಕಂಡು ಬಂದಿರುವುದೇ ಆದರೆ ಇವತ್ತು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿ ಪ್ರಾರ್ಥಿಸಿರಿ. ದೇವರೇ, ನಿನ್ನ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ನಾನು ನಿಮಗೆ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಎಸ್, ಈ ಒಂದು ವಾಕ್ಯ ನನ್ನ ಜೀವಿತದಲ್ಲಿ, ನನ್ನ ಯಜಮಾನರ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ದೇವರೇ ನೂತನ ಸ್ವಭಾವವನ್ನು ಅನುಗ್ರಹಿಸು. ಈ ರೀತಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಇವತ್ತು ನನ್ನ ದೇವರ ವಾಕ್ಯ ಹೇಳ್ತಿರೋದು, ನಾನು ನಿಮಗೆ ಹೊಸ ಮನಸ್ಸು, ದೇವ್ರು ಕೊಡ್ತಿರೋಂಥ ಮನಸ್ಸು ಹೊಸದು. ಪ್ರಿಯ ದೇವರ ಮಗುವೆ, ಎಷ್ಟೋ ಬಾರಿ ನಾವು ಏನಾದರೂ ತೊಗೊಳ್ಬೇಕು ಅಂದರೆ, ಏನಪ್ಪ ಹೊಸ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಸೆಕೆಂಡ್ ಹ್ಯಾಂಡ್ ಆದರೆ ಕಮ್ಮಿ ರೇಟ್ ನೋಡೋಣ. ಅಲ್ಲಲ್ಯ, ನಾನು ನೋಡೋ ರೀತಿ ದೇವ್ರು ನೋಡೋದಿಲ್ಲ. ನನ್ನ ಮಕ್ಕಳು ಕೊಡುವಂಥ ಮನಸ್ಸು ಹೊಸದಾಗಿರಬೇಕು. ಯಾಕಂದರೆ ನಾವು ಸೆಕೆಂಡ್ ಹ್ಯಾಂಡ್ ಯಾರು ತೊಗೊಂಡ್ರೆ ಅದು ಜಾಸ್ತಿ ದಿವಸ ಬರೋದಿಲ್ಲ. ಮಾನಸಿಕರು ಏನೇ ತೊಗೊಂಡೋದ್ರು ಅದು ಜಾಸ್ತಿ ದಿವಸ ಇರೋದಿಲ್ಲ. ಆದರೆ ಅಪ್ಪ ಕೊಡೋದು, ತಂದೆ ದೇವ್ರು ಕೊಡುವಂಥದ್ದು, ಅದು ಲೈಫ್ ಟೈಮ್ ಇರುವಂಥದ್ದಾಗಿದೆ. ಎಷ್ಟು ಜನ ನಂಬ್ತೀರ? ಇವತ್ತು ನನ್ನ ದೇವರು ನಿಮಗೆ ನೂತನ ಮನಸ್ಸನ್ನು ಅನುಗ್ರಹಿಸ್ತಾ ಇದ್ದಾರೆ. ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ನಿಮಗೊಂದು ಹುಟ್ಟಿಸುವವನಾಗಿದ್ದಾನೆ. ನೆಕ್ಸ್ಟ್ ನೋಡುವುದಾದರೆ, ಕಲ್ಲಾದ ಹೃದಯ, ಹಲ್ಲೆಲೂಯ, ಕಲ್ಲಾದ ಹೃದಯ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ದೇವರು ನಿಮಗೆ ದಯಪಾಲಿಸ್ತಾ ಇದ್ದಾನೆ. ಹಲ್ಲೆಲೂಯ. ಎಷ್ಟು ಜನ ನಂತರ ಇವತ್ತು ಕಲ್ಲಾದ ಹೃದಯ, ದೇವರೇ ಹೌದು ರಾಜ, ನನ್ನ ಗಂಡನ ಹೃದಯ ಕಲ್ಲಾಗಿದೆ. ಅಷ್ಟೇ ಯಾಕೆ, ನನ್ನ ಹೃದಯ ಕಲ್ಲಾಗಿದೆ, ನನ್ನ ಹೆಂಡತಿಯ ಹೃದಯ ಕಲ್ಲಾಗಿದೆ, ನನ್ನ ಮಕ್ಕಳ ಹೃದಯ ಕಲ್ಲಾಗಿದೆ. ನಾನು ಏನು ಹೇಳಿದ್ರು ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ. ಇವತ್ತು ನಾವು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದೇವರೇ, ನಾನು ಪ್ರಾರ್ಥನೆ ಮಾಡುವಾಗ ಒಂದು ಏಕಾಗ್ರತೆ ಮನಸ್ಸು ನನಗೆ ಬರೋದಿಲ್ಲ. ಯಾಕಂದರೆ ಹೃದಯ ಕಲ್ಲಾಗಿದೆ. ಈ ರೀತಿ ಯಾರಾದರೂ ಜೀವಿತದಲ್ಲಿ ಹೃದಯ ಕಲ್ಲಾಗಿರುವುದಾದರೆ ಈ ವಾಕ್ಯಕ್ಕೆ ತಗ್ಗಿಸಿ ಸಮರ್ಪಿಸಿಕೊಡಿರಿ. ಪ್ರಿಯ ದೇವರ ಮಗುವೆ, ನೀವು ನೆನಸಾದ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತೆ, ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನಾನು ಮಾಡುತ್ತೇನೆ ಅಂತ. ನೀನು ದಿನ ಪ್ರಿಯ ದೇವರ ಮಗುವೆ, ಇವತ್ತು ಈ ಮುಂಜಾನೆ ವೇಳೆಯಲ್ಲಿ ನೀನು ಸಮರ್ಪಿಸಿ ದೇವರ ಸಮ್ಮುಖದಲ್ಲಿ ಈ ಒಂದು ವಾಕ್ಯಕ್ಕೆ ತಗ್ಗಿಸಿ ಪ್ರಾರ್ಥಿಸುವುದೇ ಆದರೆ, ಕಲ್ಲಾದ ಹೃದಯ ನಿಮ್ಮೊಳಗಿಂದ ತೆಗೆದು ದೇವರು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸು. ಹೌದಾ? ಎಷ್ಟು ಜನ ನಂಬ್ತೀರಾ? ದೇವರು ಮೃದುವಾದ ಹೃದಯ, ಅದು ದೇವರು ಇಷ್ಟಪಡುವಂಥ ಹೃದಯ, ದೇವರು ಹೇಳುವಂಥ ಕಾರ್ಯಗಳನ್ನು ಮಾಡುವಂಥ ಹೃದಯ, ದೇವರು ವಾಕ್ಯವನ್ನು ಸದಾಕಾಲ ಧ್ಯಾನಿಸುವಂಥ ಹೃದಯ, ಕುಟುಂಬದಲ್ಲಿ ಸಮಾಧಾನ ಕೊಡುವಂಥ ಹೃದಯ, ಕುಟುಂಬದಲ್ಲಿ ಪ್ರೀತಿ ಹುಟ್ಟಿಸುವಂಥ ಹೃದಯ, ಕುಟುಂಬದಲ್ಲಿ ಐಕ್ಯತೆ ತರುವಂಥ ಹೃದಯ, ನಿನ್ನ ಜೀವಿತದಲ್ಲಿ ದೇವರಿಗೂ ನಿನಗೂ ಇರುವಂಥ ಸಂಬಂಧವನ್ನು ಬಲವಾಗಿ ನೆಲೆ ನಿಲ್ಲಿಸುವಂಥ ಹೃದಯ ನನ್ನ ದೇವರು ನಿನಗೆ ಕೊಡಲು ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಇವತ್ತು ನನ್ನೊಟ್ಟಿಗೆ ಮಾತಾಡ್ತಿದ್ದಾರೆ. ಹಾಗೆ ಹೇಳುವುದೇ ಆದರೆ ಕಮೆಂಟ್ ಹಾಕಿ, ದೇವರೇ ಹೌದು, ಇವತ್ತು ನೀವು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದೀರಾ, ನನಗಿರುವಂಥ ಒಂದು ಕಲ್ಲಾದ ಹೃದಯ, ದೇವರೇ ಮೇಲೆ ನೋಡೋಕ್ಕೆ ಮನುಷ್ಯರು ಮೇಲೆ ನೋಡ್ತಾರೆ, ಮನುಷ್ಯರು ಮುಖ ನೋಡ್ಬೋದು, ಆದರೆ ನನ್ನ ತಂದೆಯ ದೇವರು ಅಂತರಾಳದ ಹೃದಯ ನೋಡುವಾತನಾಗಿದ್ದಾನೆ. ಇವತ್ತು ನೀನು ಯಾವ ಥರ ಡ್ರೆಸ್ ಹಾಕ್ಕೊಂಬಂದಿದ್ಯಾ, ನೀನು ಎಷ್ಟು ಮೇಕಪ್ ಹಾಕ್ಕೊಂಬಂದಿದ್ಯಾ, ಯಾವ ರೀತಿ ಎಂಥ ಲಕ್ಸುರಿ ಕಾರಲ್ಲಿ ಬಂದಿದೆಯಾ, ಎಂಥ ಲಕ್ಸುರಿ ಬೈಕಲ್ಲಿ ಬಂದಿದೆಯಾ, ಮನುಷ್ಯರು ಈ ರೀತಿ ಮೇಲ್ಗಡೆ ಮಾತ್ರ ನೋಡ್ತಾರೆ. ನಿನ್ನ ಹೊರಗಡೆ ಇರುವಂಥ ಒಂದು ಕಾರ್ಯಗಳ ದೇವರು ನೋಡ್ತಾರೆ, ಮನುಷ್ಯರು ನೋಡ್ತಾರೆ. ಆದರೆ ನನ್ನ ದೇವರು ನಿನ್ನ ಹೊರಗಡೆ ಹೆಂಗಿದೆ ಅಂತಲ್ಲ, ನಿನ್ನ ಹೃದಯ ಹೇಗಿದೆ ಅಂತ. ದೇವರ ಸಮ್ಮುಖದಲ್ಲಿ ನಿನ್ನ ಹೃದಯ ಹೇಗಿದೆ. ಅದಕ್ಕಾಗಿ ನಿನ್ನ ಹೃದಯ ಯಾವುದಾದ್ರೂ ಕಲ್ಲಾಗಿರುವುದೇ ಆದರೆ
ಮೃದುವಾದ ಹೃದಯವನ್ನು ನನ್ನ ದೇವರು ಈ ಮುಂಜಾನೆ ವೇಳೆ ನಿನಗೆ ದಯಪಾಲಿಸಲು ಸಿದ್ಧವಾಗಿದ್ದಾರೆ. ಹಲ್ಲೇಲೂಯಾ. ಇಷ್ಟು ಜನ ನಂಬ್ತೀರಾ? ಇವತ್ತು ನನ್ನ ದೇವರು ಒಂದು ಹೊಸ ಮನಸ್ಸನ್ನು, ನೂತನ ಸ್ವಭಾವವನ್ನು ಅನುಗ್ರಹಿಸಿದ್ದಾರೆ. ಮಾತ್ರವಲ್ಲದೆ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಅನುಗ್ರಹಿಸಿದ್ದಾರೆ. ಹೌದಾ? ಎಷ್ಟು ಜನ ನಂಬ್ತೀರಾ? ಈ ಒಂದು ವಾಕ್ಯ ನಮ್ಮ ಕುಟುಂಬದಲ್ಲಿ, ನನ್ನ ಆತ್ಮಿಕ ಜೀವಿತದಲ್ಲಿ ಹೌದು ಅಷ್ಟೇ ಯಾಕೆ ನನ್ನ ಕೆಲಸ ಮಾಡೋದು ಸುತ್ತಮುತ್ತ ಅನೇಕ ಜನರು ಹೃದಯ ಕಲ್ಲಾಗಿದೆ. ಇತರರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ಕೇಳಿ ನೀನು ಮಾಡುವಂಥ ಕೆಲಸದ ಸ್ಥಳದಲ್ಲಿ, ನಿನ್ನ ಸ್ನೇಹಿತರ ಹೃದಯದಲ್ಲಿ ಕಲ್ಲಾದ ಹೃದಯವನ್ನು ನನ್ನ ದೇವರು ಮಾರ್ಪಡಿಸಲು ಸಿದ್ಧವಾಗಿದ್ದಾರೆ. ಅನೇಕ ದೇವರೇ ಅಪ್ಪ ನನ್ನ ಕೆಲಸಕ್ಕೆ ಹೋದರೆ ಅಥವಾ ಮನೆಯಲ್ಲಿ ಅಕ್ಕಪಕ್ಕ ನನ್ನ ವಿರುದ್ಧವಾಗಿಯೇ ಮಾತಾಡ್ತಾರೆ. ಹೃದಯ ಕಲ್ಲಾಗಿದೆ, ಅವರಿಗೆ ಮನಸ್ಸಾಕ್ಷಿನೇ ಇಲ್ಲ. ನಾನು ಆಚೆ ಬಂದರೆ ಸಾಕು ನನ್ನ ತುಂಬ ಅವರ ಹೃದಯ ಕಲ್ಲಾಗಿರೋದ್ರಿಂದ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡೇ ಮಾತಾಡ್ತಾರೆ, ಕುಟುಂಬದಲ್ಲಿ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡೇ ಮಾತಾಡ್ತಾರೆ ಅಂತ ಅನೇಕರು ಗೋಳಾಡ್ತಾರೆ. ಇವತ್ತು ಪ್ರಿಯ ದೇವರ ಮಗುವೆ, ನೀನು ವಿರುದ್ಧವಾಗಿ ಯಾರು ಏನೇ ಮಾತಾಡ್ಬೋದು, ಅವ್ರನ್ನ ನೆನೆಸಿ ನೀನು ಪ್ರಾರ್ಥನೆ ಮಾಡು. ದೇವರೇ, ಇಂಥವರ ಹೃದಯ ಕಲ್ಲಾಗಿದೆ, ನಿನ್ನ ವಾಕ್ಯ ರೀತಿ ಬರೆಯಲ್ಪಟ್ಟಿದೆ, ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಅನುಗ್ರಹಿಸುತ್ತೇನೆ ಅಂತ ಇವತ್ತು ನೀವು ಈ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಿರಿ. ನಿನಗೆ ವಿರುದ್ಧವಾಗಿ ಯಾರ್ಯಾರು ಮಾತಾಡಿದ್ದಾರೋ ಅವರ ಹೃದಯಗಳನ್ನು ಮೃದುವಾಗಿ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಟ್ಟ ದೇವರಿಗೂ ನಿಮ್ಮೆಲ್ಲರನ್ನು ಯೇಸು ನಾಮದಲ್ಲಿ ಆಶೀರ್ವದಿಸಲಿ ಅಂತ ನಾನು ಸದಾಕಾಲ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.